ಆಕೆ ಮೂಲತಃ ರಷ್ಯನ್ ಕುಟುಂಬದಲ್ಲಿ ಹುಟ್ಟಿದ್ದವಳು, ಕ್ರಿಶ್ಚಿಯನ್. ಪವನ್ ಕಲ್ಯಾಣ್ ಅವರನ್ನ ಲವ್ ಮಾಡಿ ಮದುವೆ ಆಗ್ತಾರೆ. ಪವನ್ಗೆ 3ನೇ ಹೆಂಡತಿ ಆಗ್ತಾರೆ. ಆದ್ರೆ ಪಕ್ಕಾ ಇಂಡಿಯನ್. ನಡೆ ನುಡಿಯಲ್ಲಿ ಹಿಂದೂ ಧರ್ಮದ ಆಚರಣೆ ಮಾಡ್ತಿರುವಂತಹ ಅನ್ನಾ ಲೆಜಿನೋವಾ ಸದಾ ಸೀರೆ ಉಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸಿಕೊಳ್ತಿರುವಂತಹ ಅನ್ನ ಅವರು. ಹಿಂದೂ ದೇವರು ಅಂದ್ರೆ ಅನ್ನ ಅವರಿಗೆ ಎಲ್ಲಿಲ್ಲದ ಭಕ್ತಿ. ಮೊನ್ನೆ ಅಗ್ನಿ ಅವಘಡದಲ್ಲಿ ಗಾಯಗೊಂಡಿದ್ದಂತಹ ಪುತ್ರ ಮಾರ್ಕ್ ಶಂಕರ್, ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಆಕೆ ಹೋಗಿತು ದೇವರ ಮೊರೆಗೆ. ತಿರುಪತಿ ತಿಮ್ಮಪ್ಪ ಮತ್ತು ವರಾಹ ಸ್ವಾಮಿಯಲ್ಲಿ ಹರಕೆ ಹೊತ್ತಿದ್ದಂತಹ ಅನ್ನ, ಮಗುವಿಗೆ ಏನೂ ಆಗದಂತೆ ಕಾಪಾಡು ದೇವ್ರೆ ಅಂತ ಕೈ ಮುಗ್ದಿದ್ದಾರೆ. ತಲೆ ಕೂದಲನ್ನ ಕೊಡ್ತೀನಿ ಅಂತ ಹೇಳಿ ಹರಕೆಯನ್ನ ಹೊತ್ತಿದ್ದಾರೆ. ದೇವರು ದೊಡ್ಡೋನು, ಮಗ ಬಚಾವಾದ. ಸುರಕ್ಷಿತವಾಗಿ ಬಂದಂತಹ ಮಗ ತಿರುಪತಿಗೆ ಭೇಟಿಯನ್ನ ಕೊಟ್ಟು ಹರಕೆ ತೀರಿಸಿದಂತಹ ಅನ್ನ, ಕೇಶಮುಂಡನ ಮಾಡಿಸಿಕೊಂಡು ದೇವರಿಗೆ ಕೈ ಮುಗಿದಂತಹ ಪವನ್ ಕಲ್ಯಾಣ್ ಅವರ ಪತ್ನಿ. ಮೊದಲು ವರಾಹಸ್ವಾಮಿ, ನಂತರ ತಿಮ್ಮಪ್ಪನ ದರ್ಶನ ಮಾಡಿದಂತಹ ಅನ್ನ, ತಿರುಪತಿಯಲ್ಲಿ ತಿಮ್ಮಪ್ಪನ ಜೊತೆಗೆ ಪವರ್ಫುಲ್ ದೇವರು ವರಾಹಸ್ವಾಮಿ, ಬೇಡಿದ್ದನ್ನ ಕರುಣಿಸುವಂತಹ ವಿಷ್ಣುವಿನ ಮಹಾವತಾರ. ಎಸ್, ಈಗೊಂದು ಫೋಟೋ ವೈರಲ್ ಆಗ್ತಾ ಇದೆ. ಅನ್ನ ಅವರು ತಲೆಯನ್ನ ಬೋಳಿಸ್ಕೊಂಡಿದ್ದಾರೆ. ಅನ್ನ ಮೂಲತಃ ಕ್ರಿಶ್ಚಿಯನ್ ಕುಟುಂಬದವರು, ಆದರೂ ಕೂಡ ಹಿಂದೂ ಧರ್ಮವನ್ನ ಪಾಲನೆ ಅಂದ್ರೆ ಭಕ್ತಿಯಾಗಿರಬಹುದು ಎಲ್ಲವೂ ಕೂಡ ಅನ್ನ ಅವರು ಪಾಲನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ಟಾಲಿವುಡ್ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಪತ್ನಿ ತಿರುಪತಿಯಲ್ಲಿ ಹರಕೆಯನ್ನ ತೀರಿಸಿದ್ದಾರೆ. ತಿರುಮಲಕ್ಕೆ ಬಂದು ಪವನ್ ಕಲ್ಯಾಣ್ ಅವರ ಪತ್ನಿ ಅನ್ನ ಅವರು ಮುಡಿಕೊಟ್ಟು ಹರಕೆಯನ್ನ ತೀರಿಸಿದ್ದಾರೆ. ತನ್ನ ಮಗನಿಗೆ ಹರಕೆ ಮಾಡಿಕೊಂಡಿದ್ರು, ತಮ್ಮ ಮಗ ಸುರಕ್ಷಿತವಾಗಿ ಇರಲಿ, ಅವರಿಗೇನು ಆಗದೆ ಹೋಗ್ಲಿ ಎನ್ನುವಂತಹ ಕಾರಣಕ್ಕಾಗಿ ಪವನ್ ಕಲ್ಯಾಣ್ ಪುತ್ರ ಮಾರ್ಕ್ ಶಂಕರ್ ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದಂತಹ ಅಗ್ನಿ ದುರಂತದಲ್ಲಿ ಸಿಲುಕೊಂಡಿದ್ರು. ಆ ಒಂದು ಕಾರಣಕ್ಕೆ ಗಾಯಗಳು ಕೂಡ ಆಗಿತ್ತು. ಮಾರ್ಕ್ ಕೈ ಹಾಗೂ ಕಾಲುಗಳು ಸುಟ್ಟು ಹೋಗ್ಬಿಟ್ಟಿದ್ವು. ಅಲ್ಲದೆ ಹೊಗೆಯನ್ನ ಸೇವಿಸಿದ್ರಿಂದ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಆಗ್ತಾ ಇತ್ತು. ಪವನ್ ಕಲ್ಯಾಣ್ ಸಿಂಗಾಪುರಕ್ಕೆ ತೆರಳಿದ್ರು. ಪವನ್ ಕಲ್ಯಾಣ್ ತಮ್ಮ ಪತ್ನಿ ಅನ್ನ ಹಾಗೂ ಪುತ್ರ ಮಾರ್ಕ್ ಶಂಕರ್ ಜೊತೆಗೆ ಭಾರತಕ್ಕೆ ಹಿಂತಿರುಗಿದ್ರು. ಪವನ್ ಕಲ್ಯಾಣ್ ಅವರ ಪುತ್ರ ಮಾರ್ಕ್ ಶಂಕರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದು ಸ್ವದೇಶಕ್ಕೆ ಮರಳಿದ್ದಾರೆ. ಏಪ್ರಿಲ್ 11ರಂದು ಮೆಗಾಸ್ಟಾರ್ ಚಿರಂಜೀವಿ ಸಹೋದರ ಪುತ್ರ ಮಾರ್ಕ್ ಶಂಕರ್ ಚೇತರಿಸಿಕೊಳ್ತಾ ಇದ್ದಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಅಗ್ನಿ ಅವಘಡದಲ್ಲಿ ಸಿಲುಕಿಕೊಂಡು ಗಾಯಗಳಾಗಿತ್ತು. ಪವನ್ ಕಲ್ಯಾಣ್ ಅವರ ಪತ್ನಿ ಅನ್ನ ತಿರುಪತಿ ತಿಮ್ಮಪ್ಪನ ಬಳಿ ಹೋಗಿ ಹರಕೆಯನ್ನ ಕಟ್ಟಿದ್ರು. ನನ್ನ ಮಗ ದೇವ್ರೆ ಹುಷಾರಾಗ್ಲಿ ಎನ್ನುವಂಥದ್ದು. ಹೀಗಾಗಿ ಸಿಂಗಾಪುರದಿಂದ ಭಾರತಕ್ಕೆ ಹಿಂತಿರುಗುತ್ತಿದ್ದಂತೆ ತಿರುಮಲಕ್ಕೆ ಬಂದು ಮುಡಿಯನ್ನ ನೀಡಿ ಹರಕೆಯನ್ನ ತೀರಿಸಿದ್ದಾರೆ. ಎಸ್, ಏಪ್ರಿಲ್ 14ರ ಬೆಳಿಗ್ಗೆ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನ ಮಾಡಿ ತಮ್ಮ ಮಗನನ್ನ ರಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಧನ್ಯವಾದವನ್ನ ಸೂಚಿಸಿದ್ದಾರೆ. ತಿರುಮಲದಲ್ಲಿ ಮುಡಿಯನ್ನ ಕೊಡುವ ವೇಳೆ ಪವನ್ ಕಲ್ಯಾಣ್ ಅನುಪಸ್ಥಿತಿ ಇತ್ತು. ಆದರೆ ಸೋಮವಾರ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಕೂಡ ಪತ್ನಿಯೊಂದಿಗೆ ಸೇರಿಕೊಂಡು ವಿಶೇಷ ಪೂಜೆಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಎಸ್, ಮಗ ಚೇತರಿಕೆ ಆಗಲಿ ಅಂತ ಹೇಳಿ ಹರಕೆಗಳನ್ನ ಕಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ಹಿಂದೂ ಧರ್ಮವನ್ನ ಪಾಲನೆ ಮಾಡ್ತಿರುವಂತಹ ಅನ್ನ ಅವರಿಗೆ ಹಾಗೂ ಅವರ ಕೇಶಮುಂಡನೆ ಮಾಡಿಸಿಕೊಂಡಿದ್ದಕ್ಕೆ ಹಲವಾರು ಅಭಿಮಾನಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಕಾಮೆಂಟ್ಗಳ ಮೂಲಕ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಮಾರ್ಕ್ ಶಂಕರ್ ಅವರು ಹುಷಾರಾಗಲಿ ಎನ್ನುವಂಥದ್ದು ನಮ್ಮ ಕಳಕಳಿಯೂ ಅಷ್ಟೇ. ಮಾರ್ಕ್ ಶಂಕರ್ ಅವರು ಬೇಗ ಹುಷಾರಾಗಲಿ. ಎಸ್.